ನಮಸ್ಕಾರ ವೀಕ್ಷಕರೇ, ನಾನು ಶ್ರುತಿ ಕಿತ್ತೂರು. ನಿಮ್ಮ ಚಿತ್ತ ಧರ್ಮಸ್ಥಳ ಗ್ರಾಮದ ಕಡೆಗೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಹೇಗೆ ಸಾಗ್ತಾ ಇದೆ? ಅನಾಮಿಕ ವ್ಯಕ್ತಿ ತೋರಿಸಿರುವ ಜಾಗದಲ್ಲಿ ಏನಾದರೂ ಸಿಕ್ತಾ? ತನಿಖೆ ಮುಂದುವರಿಸ್ತಾರಾ? ಉತ್ಖನನ ಕಾರ್ಯ ಮುಂದುವರಿಯುತ್ತಾ? ಹೆಂಗಿರುತ್ತೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಅನ್ನೋದು ಒಂದು ಕಡೆ ನಾವು ಇದನ್ನೆಲ್ಲ ಚರ್ಚೆ ಮಾಡ್ತಿದ್ದೀವಿ. ಜೊತೆಗೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮನ್ನ ನಾವೇ ಕೇಳ್ಕೊಳ್ತಾ ಇದ್ದೀವಿ ಕೂಡ. ಬಟ್ ಇದೆಲ್ಲವನ್ನ ಪಕ್ಕಕ್ಕಿಟ್ಟು ನೀವು ಗಮನಿಸಬೇಕಾಗಿರುವಂತಹ ವಿಚಾರ ಏನಪ್ಪಾ ಅಂದ್ರೆ, ಜುಲೈ 4ನೇ ತಾರೀಕು ಈ ಒಬ್ಬ ಅನಾಮಿಕ ವ್ಯಕ್ತಿ ಪೊಲೀಸ್ ಠಾಣೆಗೆ ಬಂದು ದೂರು ಕೊಟ್ಟ. ಅದಾದ ಬಳಿಕ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾದಂತೆ ಸರ್ಕಾರ ಕೂಡ ಎಸ್ಐಟಿ ರಚನೆ ಮಾಡಿತು. ಎಸ್ಐಟಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ತನಿಖೆ ಮಾಡಿದಾಗ ಜುಲೈ 28. ಆ ಜುಲೈ 28ರಿಂದ ಸತತವಾಗಿ ಇಲ್ಲಿ ತನಕ ಕೂಡ ಅನಾಮಿಕ ವ್ಯಕ್ತಿ ಕರ್ಕೊಂಡು ಹೋಗೋದು, ಸ್ಥಳಗಳನ್ನ ಗುರುತು ಮಾಡೋದು, ಅಲ್ಲೆಲ್ಲ ಉತ್ಖನನ ಕಾರ್ಯ ಕೂಡ ಮಾಡಿದ್ರು. ಬಟ್ ಧರ್ಮಸ್ಥಳ ಪ್ರಕರಣದಲ್ಲಿ ನೀವು ಊಹಿಸದ ಟ್ವಿಸ್ಟ್ ಪಡೆಯುವ ಎಲ್ಲಾ ಸಾಧ್ಯತೆಗಳು ದೊಡ್ಡ ಮಟ್ಟದಲ್ಲಿ ಗೋಚರವಾಗ್ತಾ ಇದೆ. ಅರೆ, ಈಗಾಗಲೇ ಪ್ರಕರಣದ ಸಂಬಂಧ ಒಂದು ಕಡೆ ಧರ್ಮಸ್ಥಳದ ವಿರುದ್ಧ ನಡೆದಿದೆ ಎನ್ನಲಾಗಿರುವ ಷಡ್ಯಂತ್ರಗಳ ಬಗ್ಗೆ ತನಿಖೆ ನಡೀತಾ ಇದೆ. ಹಾಗೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗಿರುವ ಘಟನೆಗಳ ಬಗ್ಗೆ ತನಿಖೆ ಕೂಡ ಆಗ್ತಾ ಇದೆ. ಇಷ್ಟು ಬಿಟ್ರೆ ಏನ್ ಬೆಳವಣಿಗೆ ಆಗಿದೆ ಧರ್ಮಸ್ಥಳದಲ್ಲಿ ಅನ್ನುತ್ತಿದ್ರೆ ಖಂಡಿತ ನಿಮ್ಮ ಊಹೆ ಅದು ತಪ್ಪು. ಹಾಗಾದ್ರೆ ಧರ್ಮಸ್ಥಳದ ತನಿಖೆಯಲ್ಲಿ ಏನ್ ಬೆಳವಣಿಗೆ ಆಗಿದೆ? ರಾಜ್ಯ ಗೃಹ ಇಲಾಖೆ ಮೂಲಗಳ ಪ್ರಕಾರ ಬಂಗ್ಲಗುಡ್ಡದಲ್ಲಿ ಏನ್ ಬೆಳವಣಿಗೆ ಆಗಿದೆ ಎಲ್ಲವನ್ನ ಹೇಳ್ತೀವಿ. ಕೊನೆ ತನಕ ವಿಡಿಯೋನ ಮಿಸ್ ಮಾಡದೆ ನೋಡಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ಇದೇ ಆಗಸ್ಟ್ 6ನೇ ತಾರೀಕು ಎಸ್ಐಟಿ ತಂಡ ಚಿನ್ನಯ್ಯ ಧರ್ಮಸ್ಥಳ ಠಾಣೆಗೆ ದೂರು ಕೊಡುವಾಗ ನೀಡಿದ ಬುರುಡೆಯ ರಹಸ್ಯವನ್ನ ಭೇದಿಸಿತ್ತು. ಸೌಜನ್ಯ ಮಾವ ವಿಠಲ್ ಗೌಡನನ್ನ ಬಂಗ್ಲಗುಡ್ಡ ಅರಣ್ಯ ಪ್ರದೇಶಕ್ಕೆ ಕರೆದೊಯ್ದು ಈ ಬುರುಡೆಯ ಸಂಬಂಧಪಟ್ಟಂತೆ ಮಹಜರು ಕೂಡ ಮಾಡಲಾಗಿತ್ತು. ಅಲ್ಲದೆ ಈ ಬುರುಡೆಯನ್ನ ಸೌಜನ್ಯ ಮಾವ ವಿಠಲ್ ಗೌಡ ಗಿರೀಶ್ ಮಠನವರ ಸೂಚನೆಯಂತೆ ಹೊರತೆಗೆದು ಚಿನ್ನಯ್ಯನಿಗೆ ನೀಡಿದ್ದ ಅಂತ ಎಸ್ಐಟಿ ಮೂಲಗಳೇ ಹೇಳಿದ್ವು. ಅಲ್ಲದೆ ಅದೇ ವೇಳೆ ಅಲ್ಲಿ ಇನ್ನೂ 2 ಮೃತದೇಹದ ಮೂಳೆಗಳು ಪತ್ತೆಯಾಗಿತ್ತು. ಅದನ್ನು ವಶಕ್ಕೆ ತೆಗೆದುಕೊಂಡ ಎಸ್ಐಟಿ ಬೆಂಗಳೂರಿನ ಮಡಿವಾಳದ FSLಗೆ ಕಳಿಸಿಕೊಟ್ಟಿತ್ತು ಅನ್ನೋದನ್ನ ಈ ಹಿಂದೆ ನಿಮ್ಮ ನ್ಯೂಸ್ ಬಿಟ್ ಲೈವ್ ಮಾಹಿತಿನ ಕೂಡ ಕೊಟ್ಟಿದ್ವಿ. ಆ ಕುರಿತ ಒಂದು ವಿಡಿಯೋನ ಕೂಡ ನಿಮ್ಮ ಮುಂದೆ ಇಟ್ಟಿದ್ವಿ. ಆದ್ರೆ ಈಗ ಇದೇ ಬಂಗ್ಲಗುಡ್ಡದ ಬಗ್ಗೆ ರಾಜ್ಯ ಗೃಹ ಇಲಾಖೆಯ ಉನ್ನತ ಮೂಲಗಳಿಂದ ಸ್ಫೋಟಕ ಮಾಹಿತಿಯೊಂದು ಸಿಕ್ಕಿದೆ. ಅದೇನಪ್ಪಾ ಅಂದ್ರೆ, ಬಂಗ್ಲಗುಡ್ಡದಲ್ಲಿ ಕೇವಲ 2 ಮೃತದೇಹದ ಮೂಳೆಗಳು ಮಾತ್ರ ಸಿಕ್ಕಿಲ್ಲ, ಬದಲಾಗಿ ಅಲ್ಲಿ ಸಾಕಷ್ಟು ಮೃತದೇಹಗಳ ಮೂಳೆಗಳು ಇದ್ದವು ಅಂತ ಇದೆ ಗೃಹ ಇಲಾಖೆಯ ಉನ್ನತ ಮೂಲಗಳು. ಈಗಾಗಲೇ ಆ ಸ್ಥಳದಲ್ಲಿ ಒಮ್ಮೆ ತಹಶೀಲ್ದಾರ್ ವೈದ್ಯಾಧಿಕಾರಿಯವರ ನೇತೃತ್ವದಲ್ಲಿ ಮಹಜರು ನಡೆದಿದ್ದು, ಅಲ್ಲಿಂದ ಮೃತದೇಹಗಳ ಮೂಳೆಗಳನ್ನು ವಶಪಡಿಸಿಕೊಳ್ಳಲಾಗ್ತಾ ಇದೆ. ಇದಕ್ಕಾಗಿಯೇ ಬಂಗ್ಲಗುಡ್ಡಕ್ಕೆ ಬಿಗಿ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗಿದೆ ಅಂತ ಇದೆ ಗೃಹ ಸಚಿವಾಲಯದ ಮೂಲಗಳು. ಅಲ್ಲದೆ ಇದೇ ಗೃಹ ಇಲಾಖೆಯ ಮೂಲಗಳ ಪ್ರಕಾರ ಅಲ್ಲಿರುವ ಬಹುತೇಕ ಮೃತದೇಹಗಳನ್ನ ಮಣ್ಣು ಕೂಡ ಮಾಡಿಲ್ಲ, ಹಾಗೆ ಬಿಸಾಡಲಾಗಿದೆ. ಜೊತೆಗೆ ಇದರಲ್ಲಿ ಸಾಕಷ್ಟು ಹಳೆಯ ಮೃತದೇಹಗಳ ಮೂಳೆಯೂ ಇದೆ. ಇದು ನಿಜಕ್ಕೂ ಈಗ ಎಸ್ಐಟಿಗೆ ಒಂದು ರೀತಿ ಬ್ಯಾಟಲ್ ಫೀಲ್ಡ್ ಆಗಿ ಮಾರ್ಪಾಡಾಗಿದೆ. ಇದುವರೆಗೂ ಎಸ್ಐಟಿ ನಡೆಸಿರುವ ತನಿಖೆಯ ದಿಕ್ಕನ್ನ ಇದು ಸಂಪೂರ್ಣ ಬದಲಾಯಿಸಲಿದೆ ಅನ್ನೋದು ಅವರ ಮಾತು. ಆದ್ರೆ ಎಸ್ಐಟಿಗೆ ಅಸಲಿಗೆ ತಲೆನೋವು ಶುರುವಾಗಿರೋದು ಆ ಜಾಗವನ್ನ ಏನು ಈ ಪ್ರಕರಣದಲ್ಲಿ ಮೊದಲು ತಾನು 100 ಶವಗಳನ್ನು ಹೂತಿದ್ದೆ ಅಂತ ಮುಂದೆ ಬಂದು ಚಿನ್ನಯ್ಯ ತೋರಿಸಿಲ್ಲ. ಹೌದು, ಮೊದಲಿಗೆ ಆತ ಧರ್ಮಸ್ಥಳ ಠಾಣೆಗೆ ಬಂದು ದೂರು ಕೊಟ್ಟಾಗ ದಾಖಲಿಸಿದ ಹೇಳಿಕೆ ಅಥವಾ ದೂರಿನಲ್ಲಿ ಈ ಜಾಗದ ಮಾಹಿತಿ ಇರಲೇ ಇಲ್ಲ. ಅಲ್ಲದೆ ಚಿನ್ನಯ್ಯ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ BNSS 183 ಅಡಿಯಲ್ಲಿ ಹೇಳಿಕೆ ದಾಖಲಿಸಿದಾಗಲೂ ಈ ಜಾಗದ ಮಾಹಿತಿ ನೀಡಲೇ ಇಲ್ಲ. ಸಾಲದಕ್ಕೆ ಎಸ್ಐಟಿ ಹಲವು ಬಾರಿ ಚಿನ್ನಯ್ಯನಿಂದ ಹೇಳಿಕೆ ಪಡೆದುಕೊಂಡಾಗಲೂ ಈ ಮಾಹಿತಿಯನ್ನ ಚಿನ್ನಯ್ಯ ಎಲ್ಲೂ ಹೇಳಿಕೊಂಡಿಲ್ಲ. ಆದ್ರೆ ಚಿನ್ನಯ್ಯ ತಂದಿದ್ದ ತಲೆಬುರುಡೆಯ ಮಾಹಿತಿ ಬೆನ್ನು ಹತ್ತಿ ಹೋದ ಎಸ್ಐಟಿಗೆ ಈ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಎಸ್ಐಟಿಗೆ ಈಗ ತನಿಖೆ ಮತ್ತಷ್ಟು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈಗಾಗಲೇ ಎಸ್ಐಟಿ ಸಂಗ್ರಹಿಸಿರುವ ಮೂಳೆಗಳು, ಮಣ್ಣಿನ ಸ್ಯಾಂಪಲ್ ಹಾಗೂ ವಸ್ತುಗಳನ್ನ FSL ವರದಿ ಶೀಘ್ರದಲ್ಲೇ ಎಸ್ಐಟಿ ಕೈ ಸೇರುತ್ತೆ ಅಂತ ನಾವೇ ಹೇಳಿದ್ವಿ. ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಅದರಿಂದಲೇ ಸಿಗುತ್ತೆ ಅಂದುಕೊಂಡಿದ್ದ ಎಸ್ಐಟಿಗೆ ಈಗ ಬಂಗ್ಲಗುಡ್ಡದಲ್ಲಿ ಸಿಕ್ಕಿರುವ ರಾಶಿ ಮೂಳೆಗಳಿದೆಯಲ್ಲ, ಇದೆಲ್ಲವೂ ಪ್ರಕರಣಕ್ಕೆ ಹೊಸ ದಿಕ್ಕನ್ನ ನೀಡಿದ್ದು ತನಿಖೆ ಇನ್ನಷ್ಟು ಜಟಿಲವಾಗುವ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ.
ಅದರಲ್ಲೂ ಈ ಪ್ರಕರಣ ಸಂಪೂರ್ಣವಾಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂದುಕೊಂಡಿದ್ದ ಬಹುತೇಕರಿಗೆ ಈ ವಿಚಾರ ದೊಡ್ಡ ಮಟ್ಟದ ಶಾಕ್ ಅಂತ ಕೊಟ್ಟಿದೆ. ಅಲ್ಲದೆ ಆರಂಭದಲ್ಲಿ ಚಿನ್ನಯ್ಯ ನೂರಾರು ಶವಗಳನ್ನು ಹೂತಿದ್ದೀನಿ ಎಂದಾಗ, ನಂತರ ಎಸ್ಐಟಿ ಉತ್ಖನನ ನಡೆಸಿದಾಗ ಕೇವಲ 2 ಜಾಗದಲ್ಲಿ ಮೂಳೆಗಳು ಸಿಕ್ಕಾಗ ಸಾಕಷ್ಟು ಜನ ಚಿನ್ನಯ್ಯನ ಹೇಳಿಕೆಯನ್ನ ಇದೊಂದು ಕಟ್ಟುಕತೆ ಅಂತ ನಂಬ್ಕೊಂಡ್ಬಿಟ್ಟಿದ್ರು. ಅಲ್ಲದೆ ಇದರಿಂದಾಗಿ ಇದು ಧರ್ಮಸ್ಥಳದ ವಿರುದ್ಧ ನಡೆದ ಷಡ್ಯಂತ್ರ ಅನ್ನೋದಾಗಿ ಸಾಕಷ್ಟು ಜನ ಒಪ್ಕೊಂಡಿದ್ರು ಕೂಡ. ಈಗ ಬಂಗ್ಲಗುಡ್ಡದಲ್ಲಿ ಸಾಕಷ್ಟು ಮೂಳೆಗಳು ಸಿಕ್ಕಿರೋದು ಚಿನ್ನಯ್ಯ ಹೇಳಿದ್ದು ಸತ್ಯವಾ ಅಂತ ಪ್ರಶ್ನೆಯನ್ನ ಮತ್ತೆ ತಲೆಗೆ ತುಂಬ್ತಾ ಇದೆ. ಅಂಥದ್ದೊಂದು ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರೋದು ನಿಜ ಅಲ್ವಾ? ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಬಹಳ ಗೌಪ್ಯತೆಯನ್ನ ಕಾಪಾಡಿಕೊಂಡು ಬರ್ತಾ ಇದೆ. ಪ್ರಕರಣದಲ್ಲಿ ಚಿನ್ನಯ್ಯ ಬಂಧನ ಬಿಟ್ರೆ ಬೇರೆ ಯಾರ ಬಂಧನ ಕೂಡ ಆಗ್ಲೇ ಇಲ್ಲ. ಹಾಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಯಾರೂ ಇದುವರೆಗೂ ಇದು ಧರ್ಮಸ್ಥಳದ ವಿರುದ್ಧ ನಡೆದಿರುವ ಷಡ್ಯಂತ್ರ ಅಂತ ಒಪ್ಕೊಂಡಿಲ್ಲ. ಅಲ್ಲದೆ ಚಿನ್ನಯ್ಯನ ಕೋರ್ಟ್ಗೆ ಹಾಜರುಪಡಿಸಿದ ಪ್ರಕ್ರಿಯೆಗಳಾಗ್ಲಿ, ಕೋರ್ಟ್ನಲ್ಲಿ ಕೇಸ್ ದಾಖಲಾತಿ ಬಗ್ಗೆ ಆಗ್ಲಿ ಯಾವುದೇ ಆನ್ಲೈನ್ ಮಾಹಿತಿ ಕೂಡ ಈ ಕ್ಷಣಕ್ಕೂ ಲಭ್ಯವಿಲ್ಲ. ಈ ಎಲ್ಲಾ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಖಂಡಿತವಾಗಿಯೂ ಯಾರು ಊಹೆ ಮಾಡದ ಟ್ವಿಸ್ಟ್ ಒಂದು ಪ್ರಕರಣಕ್ಕೆ ಸಿಗುವ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ. ಏನಾದರೂ ಆಗಲಿ, ಧರ್ಮಸ್ಥಳ ನಮ್ಮ ಧಾರ್ಮಿಕ ಕೇಂದ್ರ. ಇದರ ವಿರುದ್ಧ ಎದ್ದಿರುವ ಅನುಮಾನಗಳು ಪರಿಹಾರ ಆಗಲೇಬೇಕು. ಆ ಮೂಲಕ ಭಕ್ತರ ನಂಬಿಕೆ ಉಳಿದುಕೊಳ್ಳಲೇಬೇಕು. ಸತ್ಯ ಜಗತ್ತಿಗೆ ಗೊತ್ತಾಗಲೇಬೇಕು ಅನ್ನೋದೇ ನಿಮ್ಮ ಆಶಯ. ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.